ವಾಸ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಲಿ? ಇನ್ಸ್ಪೆಕ್ಟರ್ ಬರ್ತಾರೆ, ಕೌನ್ಸಿಲರ್ ಬರ್ತಾರೆ, MLA ಬರ್ತಾರೆ, MP ಬರ್ತಾರೆ ಅಂತ ನೆನ್ನೆಯಿಂದ ಯಾರೂ ಇಲ್ಲ ಇಲ್ಲಿಗೆ. ಮನೇಲಿ ಬಾಂತಿ ಅಣ್ಣ, 2-3 ತಿಂಗಳು ಬಾಂತಿ. ನನ್ನ ಮಗಳು ಬಂದು ರಾತ್ರಿ ಕರ್ಕೊಂಡು ಹೋದ್ಲಣ್ಣ ಅವಳನ್ನ. ಇಲ್ಲಿ ರಾತ್ರಿ ಎಲ್ಲ ನಾವು ಮಂಗೆಲ್ಲ. ಈಗ ಅಲ್ಲಿ ಮೇಲೆ ಇಬ್ರು ಅವರು ರೂಬಿ ಅವ್ರ ಅಣ್ಣ ಬಂದು ಅವ್ರ ತಾಯಿ ಮಕ್ಕಳು ತಂದೆ ಮಕ್ಕಳು ಇಬ್ರು ಬಂದು ಗೊಚ್ಚೆಲ್ಲ ಬಾಚಾಕ್ ಹೋದ್ರು. ಸಂಜೆ ಸುರಿದ ಧಾರಾಕಾರ ಮಳೆಗೆ ನಗರದ ವಿವಿಧ ಬಡಾವಣೆಯ ಮನೆಗಳು ನೀರಿನಿಂದ ಆವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಶುಕ್ರವಾರ ಸಂಜೆ 4:30ರ ಸುಮಾರಿಗೆ ಆರಂಭವಾದ ಮಳೆ ಸತತ 3 ಗಂಟೆಗಳ ಕಾಲ ಸುರಿದಿದ್ದು, ಮಳೆಯ ರಭಸಕ್ಕೆ ನಗರದ ಚರಂಡಿಗಳೆಲ್ಲ ತುಂಬಿ ರಸ್ತೆ ಮೇಲೆ ಹೊಳೆಯಂತೆ ನೀರು ಹರಿಯುವುದರ ಜೊತೆಗೆ ಮನೆಗಳಿಗೂ ನುಗ್ಗಿದೆ. ಎಂತ ಬಟ್ಟೆ? ಅಯ್ಯೋ ಹೋಯ್ತು, ಬಟ್ಟೆ ಇಲ್ಲ. ಇರು ಸ್ವಾಮಿ, ನೀರು ನೋಡಲ್ಲಿ ಒಳಗೆ. ಪ್ರದೇಶದಲ್ಲಿರುವ ಇಂದಿರಾ ಗಾಂಧಿ ಬಡಾವಣೆಗಳಲ್ಲಿ ಚರಂಡಿ ನೀರು ಉಕ್ಕಿ ಹಲವಾರು ಮನೆಗಳಿಗೆ ನುಗ್ಗಿದೆ. ಇತ್ತೀಚೆಗೆ ನಿರ್ಮಿಸಿರುವ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿರುವುದರಿಂದ ಈ ರೀತಿ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಸ್ಥಳೀಯ ಬಡಾವಣೆಯ ಜನ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ನಮ್ಮನೆಯವರ ಹೆಸರು ಆರ್ ಲಕ್ಷ್ಮಣ. ಅವರು ಹ್ಯಾಂಡಿಕ್ಯಾಪು ಮತ್ತು ಹಾರ್ಟ್ ಪೇಷಂಟ್. ಈಗ ಒಂದು 6 ತಿಂಗಳಾಯ್ತು ಹಾರ್ಟ್ ಆಪರೇಷನ್ ಆಗಿ. ದಯವಿಟ್ಟು ಇದೆಲ್ಲ ನೋಡಿ ನಮ್ಮ ಮನೆ ಒಂದು ಸ್ವಲ್ಪ ನೋಡಿ. ಹ್ಯಾಂಡಿಕ್ಯಾಪು ನಮ್ಮನೆಯವರು, ಹಾರ್ಟ್ ಪೇಷಂಟು ಅಂತ ಮನುಷ್ಯನ ಇಟ್ಕೊಂಡು ನಮಗೆ ಯಾರು ಗಂಡು ಮಕ್ಕಳಿಲ್ಲ, 3 ಹೆಣ್ಮಕ್ಳು. ಅವರೆಲ್ಲ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ನಾವೇ 2 ಗಂಡ ಇರೋದು. ಈಗ ಬಾಂತಿ ಕರ್ಕೊಂಡು ಬಂದಿದ್ದೀನಿ ಬಾಣಿತನ ಮಾಡೋಕ್ಕೆ.
ಅವಳಿಗೂ ನಿಮ್ಮದಿಯಾಗಿ ಬಾಣಿತನ ಮಾಡಕ್ ನಮಗೆ ಇಲ್ಲಿ ಇರ್ಬೇಕಾ ಹೋಗ್ಬೇಕಾ ಅದೊಂದು ಹೇಳ್ಬಿಡಿ ನೋಡೋಣ. ಅವ್ರು ಇಲ್ಲಿ ವಾಸ ಮಾಡ್ಬೇಕಾ ಇಲ್ಲ ಊರ್ ಬಿಟ್ಟೆ ಹೋಗ್ಬೇಕಾ? ನಾವು ಮಾಡ್ಕೊಂಡಿದೀವಿ, ಅದ್ರಲ್ಲೂ ನಿಮ್ಮದಿಯಾಗಿ ವಾಸ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಲಿ? ಪ್ರಕೃತಿ ಮುಂದೆ ಏನೂ ಇಲ್ಲ, ಅದು ಸಾಯಾರ ಮಾಡಬೇಕು ತಾನೆ. ಇವತ್ತು ಅವ್ರು ಬಂದು ರೂಪಿ ಅವ್ರ ಅಣ್ಣ ಬಂದು ಈಗ ಒಂದು ಡ್ರಮ್ ನೀರು ಕೊಟ್ಟು ಈಗ ಅಪ್ಪ ಮಕ್ಕಳು ಇಬ್ಬರು ಬಂದು ಗೊಚ್ಚೆ ಮನೆಯಲ್ಲಿರೋ ಗೊಚ್ಚೆ ಎಲ್ಲ ಬಾಚಾಕಿ ಹೋದ್ರು ತೊಳ್ಕೊಳ್ಯಾಕಂತ. ಎಲ್ಲ ಸಾಮಾನೆಲ್ಲ ಹೊರಗಡೆ ಹಾಕಿ ಅವ್ರ ಗೊಚ್ಚೆ ಎಲ್ಲ ಬಾಚಾಕಿ ಹೋದ್ರು. ರೋಡು ಚರಂಡಿ ಎಲ್ಲ ಬಗ್ದ್ಬಿಟ್ಟು ಇಲ್ಲಿ ನರಗನಹಳ್ಳಿ ಮತ್ತು ಮೇಲ್ಗಡೆ ಲೇಔಟ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಫುಲ್ಲು ನೀರು ನುಗ್ಗುತ್ತೆ. ನೀರು ನುಗ್ಗಿ ಇಲ್ಲೆಲ್ಲ ಫುಲ್ಲು ಪಾಪ ಅವರು ಅಕ್ಕಿ ಬೇಳೆ ಪ್ರತಿಯೊಂದು ನೆಂದೋಗಿದೆ. ಮನೆ ಒಳಗೆ ನೀರು, ರಾತ್ರಿ ಮಲಗೋಕ್ಕಾಗ್ದಲೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅವರು ಮನೆಗಳಿಗೆ, ನೆಂಟರ ಮನೆಗಳಿಗೆ ಹೋಗಿ ಮಲಗಿ ಈಗ ಬಂದು ಇಲ್ಲಿ ವಾಸ ಮಾಡೋವಂಥ ಪರಿಸ್ಥಿತಿ ಆಗಿದೆ. ಮನೆ ಒಳಗೆಲ್ಲ ಫುಲ್ಲು ನೀರು ನುಗ್ಗಿದೆ. ಇಲ್ಲಿ ನೋಡಿ ಚರಂಡಿ ಹೊಡೆದಿದ್ದಾರೆ, ಅಲ್ಲಿ ವಾಟ ಕೊಟ್ಟಿಲ್ಲ, ಏನಿಲ್ಲ. ರೋಡ್ ಒಳಗೆಲ್ಲ ನೀರು, ಕೆಸರು ಗದ್ದೆ ಆಗಿದೆ. ಇಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ. 12 ವರ್ಷದಿಂದ ಇದೇ ವನವಾಸ ಪಡ್ತಾ ಇದ್ದೀವಿ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಸದಸ್ಯ ಮಣಿಕಂಠ ಅವರು ಜೆಸಿಬಿ ಮೂಲಕ ಟ್ರೆಂಚ್ ಹೊಡೆಸಿ ಮನೆಗಳಿಗೆ ನುಗ್ಗುತ್ತಿರುವ ನೀರನ್ನು ತಪ್ಪಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನಗರಸಭೆ ಅಧ್ಯಕ್ಷರಿಗೆ ಶಾಸಕರ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು.